ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಲಾಗಿದೆ. ಈ ಉಚ್ಚಾಟನೆಯ ಬೆನ್ನಲ್ಲೇ ಶಾಸಕ ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ರೆಬಲ್ಸ್ಗೆ ಸದ್ಯ ಢವ ಶುರುವಾಗಿದೆ. ನಮ್ಮ ವಿರುದ್ಧವೂ ಕೂಡ ಹೈಕಮಾಂಡ್ ಶಿಸ್ತು ಕ್ರಮ ಕೈಗೊಳ್ಳುತ್ತೋ ಏನೋ ಅನ್ನುವಂಥ ಆತಂಕ ಕಾಡೋಕ್ ಶುರುವಾಗಿದೆ. ಯತ್ನಾಳ್ ಹಾದಿಯಲ್ಲೇ ಹೆಜ್ಜೆ ಇಟ್ಟಿದ್ರು ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್, ಸಂಸದ ಜಿಎಂ ಸಿದ್ದೇಶ್ವರ್ ಅದೇ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದ್ರು ಮಾಜಿ ಸಂಸದ. ಸದ್ಯ ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಈ ನಾಯಕರಿಗೆ ಸದ್ಯ ಚಿಂತೆ ಶುರುವಾಗಿದೆ. ಸಭೆಯನ್ನ ಕೂಡ ಮಾಡಿದ್ರು. ಇಲ್ಲಿ ಮೈಸೂರು ಚಲೋ ಮಾಡಿದಾಗ ನಾವು ಕೂಡಲ ಸಂಗಮ ಚಲೋ ಮಾಡೋಣ ಅಂತ ಹೇಳಿ ಒಂದು ಸಭೆಯೆಲ್ಲ ಮಾಡಿದ್ರು. ಆ ಸಭೆಯಲ್ಲಿ ಒಂದಿಷ್ಟು ಮಂದಿ ಭಾಗಿಯಾಗಿದ್ರು. ಆ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆ ರೆಬಲ್ಸ್ ಟೀಮ್ ನಲ್ಲಿ ಗುರುತಿಸಿಕೊಂಡಿದ್ದಂತಹ ನಾಯಕರು ಅರವಿಂದ ಲಿಂಬಾವಳಿ ಇದ್ರು, ಪ್ರತಾಪ್ ಸಿಂಹ ಇದ್ರು, ಅಣ್ಣಾ ಸಾಹೇಬ್ ಜೊಲ್ಲೆ, ಕುಮಾರ್ ಬಂಗಾರಪ್ಪ, ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್, ಎನ್ಆರ್ ಸಂತೋಷ್, ಹೀಗೆ ಹಲವು ನಾಯಕರು, ಬಿಜೆಪಿಯ ಹಲವು ನಾಯಕರು ಅವತ್ತಿನ ಆ ಸಭೆಯಲ್ಲಿ ಭಾಗಿಯಾಗಿದ್ರು. ಜೊತೆಗೆ ಹಲವು ವೇದಿಕೆಗಳಲ್ಲಿ ಇವರು ಒಟ್ಟಾಗಿ ಕಾಣಿಸಿಕೊಂಡಿದ್ರು. ಸದ್ಯ ಯತ್ನಾಳ್ ವಿರುದ್ಧ ಅತ್ಯಂತ ಕಠಿಣ ಕ್ರಮ ಅಂದ್ರೆ ಫೈನಲ್ ಕ್ರಮ, ಉಚ್ಚಾಟನಾ ಕ್ರಮ. ಆ ಉಚ್ಚಾಟನೆಯ ಕ್ರಮ ತೆಗೆದುಕೊಂಡಂತ ನಂತರ ಈ ಉಳಿದಂತ ರೆಬಲ್ಸ್ ಇದಾರಲ್ಲ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅಂತ ಪಟ್ಟನ್ನ ಹಿಡಿದವರು, ಪಕ್ಷದೊಳಗಿದ್ದುಕೊಂಡೇ ವಿಪಕ್ಷದ ರೀತಿ ಮಾತನಾಡಿದವರು, ಅವರೆಲ್ಲರಿಗೂ ಸದ್ಯ ಟೆನ್ಷನ್ ಶುರುವಾಗಿದೆ. ಎಲ್ಲಿ ಮುಂದೆ ನಮ್ಮ ಸರದಿ ಬಂದ್ಬಿಡುತ್ತೋ ಅನ್ನುವಂಥ ಆತಂಕ ಕಾಡೋಕ್ ಶುರುವಾಗಿದೆ. ಅವ್ರು ಯಾರ್ಯಾರು ಅಂತ ಹೇಳಿ ಗಮನಿಸ್ತಾ ಇದ್ದೀರಿ. ಹರಿಹರದ ಶಾಸಕರಾಗಿರುವಂತಹ ಬಿಪಿ ಹರೀಶ್, ಹಾಗೆಯೇ ರಮೇಶ್ ಜಾರಕಿಹೊಳಿ, ಗೋಕಾಕ್ ಶಾಸಕರು, ಸೊರಬ ಶಾಸಕರಾಗಿರುವಂತಹ ಕುಮಾರ್ ಬಂಗಾರಪ್ಪ ಸೇರಿದಂತೆ ಹಲವರಿಗೆ ಸದ್ಯ ಆತಂಕ ಕಾಡ್ತಾ ಇರೋದು. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಜೊತೆಗೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಅಣ್ಣಾ ಸಾಹೇಬ್ ಜೊಲ್ಲೆ, ಪ್ರತಾಪ್ ಸಿಂಹ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು, ಅರವಿಂದ ಲಿಂಬಾವಳಿ ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ರು, ಎನ್ಆರ್ ಸಂತೋಷ್ ಯಡಿಯೂರಪ್ಪ ಅವರ ಒಂದು ಕಾಲದ ಆಪ್ತ, ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಅವರೆಲ್ಲರಿಗೂ ಕೂಡ ಸದ್ಯ ಆತಂಕ ಕಾಡ್ತಾ ಇದೆ. ಯಾರ್ಯಾರು ರಾಜ್ಯಾಧ್ಯಕ್ಷರ ವಿರುದ್ಧ ಮಾತನಾಡಿದ್ರು ಅಥವಾ ರಾಜ್ಯಾಧ್ಯಕ್ಷರಿಗೆ ಪರ್ಯಾಯವಾಗಿ ಸಭೆಗಳನ್ನ ಮಾಡೋಕ್ ಶುರು ಮಾಡಿದ್ರು, ಅವರೆಲ್ಲರಿಗೂ ಕೂಡ ಸದ್ಯ ಆತಂಕ ಕಾಡೋಕ್ ಶುರುವಾಗಿದೆ. ಯತ್ನಾಳ್ ಅವರ ವಿರುದ್ಧ ಬಿಜೆಪಿಯ ಹೈಕಮಾಂಡ್ ಫೈನಲಿ ಕಠಿಣ ಕ್ರಮವನ್ನ ತೆಗೆದುಕೊಂಡಂತ ನಂತರ, ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಿದ ನಂತರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.